ನೀನು? ಇದೆಲ್ಲ ಏನು? ನನ್ನ ಯಾಕೆ ಈ ಸಮಾಧಿ ಮುಂದೆ ಕೂರಿಸಿದ್ಯಾ? ನಾನ್ ಯಾರ? ಶಿವಾನಂದ ಅಂಕಲ್ ನೀವಾ? ಹಾ ಹೌದು, ನಾನೇ ಶಿವಾನಂದ. ಅಲ್ಲಲ್ಲ, ಶವಾನಂದ. ಶವಾನಂದ ನೋಡು ನೋಡು, ಇವನ್ ಯಾರು ಅಂತ ಗೊತ್ತು ತಾನೆ? ನನ್ನ ಮಗ ಆಕಾಶ್. ಈ ಆಕಾಶನ್ನ ನೀನು ಆಕಾಶಕ್ಕೆ ಕಳಿಸ್ಬಿಟ್ಟಿಯಲ್ಲೇ. ಇವನ್ ಏನ್ ತಪ್ಪು ಮಾಡ್ತಾ ಅಂತ ಇವನ್ನ ಸಾಯಿಸ್ದೆ ಹೇಳು. ಹೇ, ಏನ್ ಯೋಚನೆ ಮಾಡ್ತಿದ್ಯಾ? ನನ್ನ ಮಗನ್ನ ಕೊಂದು ನಿನ್ನ ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ಯಾ? ನಿನ್ನ ಅಂಕಲ್ ಬೇಡ ಅಂಕಲ್, ನನ್ನ ಸಾಯಿಸ್ಬೇಡಿ. ದಯವಿಟ್ಟು ನನ್ನ ಬಿಟ್ಬಿಡಿ ಅಂಕಲ್, ಪ್ಲೀಸ್ ಅಂಕಲ್. ನಾನು ನಿನ್ನನ್ನು ಸಾಯಿಸ್ತೀನ? ಹೆದರ್ಕೋಬೇಡ, ನಾನು ನಿನ್ನನ್ನು ಸಾಯಿಸಲ್ಲ. ನಿನ್ನ ಸೊಸೆ ಕಣೆ. ನೀನನ್ನು ಸೊಸೆ ಆಗ್ಬೇಕು ಅಂತ ತಾನೇ ಆಸೆ ಪಟ್ಟೆ. ನನ್ನ ಮಗನ ಮೇಲೆ ನಿನ್ನ ಪ್ರಾಣನೇ ಇಟ್ಕೊಂಡಿದ್ದೆ. ಅವನ್ನೇ ಮದುವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟೆ. ಆದ್ರೆ ನಾನೇ ಪಾಪಿ. ನನ್ನ ಮಗನ ಮನಸ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಳ್ಳೇ ಇಲ್ಲ. ಆಕಾಶ್, ನನ್ನ ಕ್ಷಮಿಸ್ಬಿಡು. ಆಕಾಶ್, ನನ್ನ ಕ್ಷಮಿಸ್ಬಿಡು. ಅಲ್ಲಿ ನೋಡು, ಆಕಾಶದಲ್ಲಿ ನನ್ನ ಮಗ ಪ್ರೇತವಾಗಿ ಅಲಿತಿದ್ದಾನೆ. ಅವನ ಆ ಸ್ಥಿತಿ ನನ್ನ ಕೈಯಲ್ಲಿ ನೋಡಕ್ಕಾಗ್ತಿಲ್ಲ. ಅಂಕಲ್, ಏನೂ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ನನ್ನ ಬಿಟ್ಬಿಡಿ ಅಂಕಲ್. ಎಲ್ಲಾದ್ರೂ ಉಂಟಾ? ಇವತ್ತು ನನ್ನ ಮಗ ಸತ್ತು 1 ವರ್ಷ ಆಗಿದೆ. ಇವತ್ತು ಅವನ ತಿಥಿ. ಇವತ್ತಾದ್ರೂ ಅವನ ಆಸೆ ನಾನು ನೆರವೇರಿಸೋದು ಬೇಡವಾ? ಅದಕ್ಕೆ ಇವತ್ತು ನಿನ್ನ ಆಕಾಶ್ ಮದುವೆ. ಹೌದು, ನಿನ್ನ ಆಕಾಶ್ ಮದುವೆ. ಆಹಾ, ನಿನ್ನ ಮದುವೆಯಂತೆ. ಓಹೋ, ನಿನ್ನ ಮದುವೆಯಂತೆ. ಆಕಾಶ್ ಪ್ರಿಯ ಮದುವೆಯಂತೆ ಲೋಕವೆಲ್ಲ ಗುಲ್ಲಂತೆ. ಡುಮ್ 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 ಡುಮ್. ತದೇವ ಲಗ್ನಂ ಸದಿನಂ ತದೇವ ತಾರಾಬಲಂ ಚಂದಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪದೇ ತೇಂಗ್ರೇಗಂ ಸ್ಮರಾಮಿ. ಸುಲಗ್ನ ಸಾವಧಾನ, ಸಮುಹೂರ್ತ ಸಾವಧಾನ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಗಟ್ಟಿ ಮೇಳ ಹಾಕಮ್ಮ. ಅದಕ್ಕೆ ಈ ಮದುವೆ ನಿಲ್ಸಕ್ಕೆ ಹೇಳಿ, ಇಲ್ಲಾಂದ್ರೆ ನಾನೇ ಗಲಾಟೆ ಮಾಡಿ ಈ ಮದುವೆನ ನಿಲ್ಸ್ಬೇಕಾಗತ್ತೆ. ಶ್ರೀಕಾಂತ್, ಅದಕ್ಕೆ
ಏನಪ್ಪ ಮದುವೆ ಗಂಡೆ? ನನಗೆ ಗೊತ್ತಾಗ್ತಾ ಇದೆ, ಅಪರಾಹ್ನ ಮುಗ್ದೇ ಹೋಯ್ತು. ಶ್ರಾದ್ದ ಒಪ್ಕೊಂಡಿರೋ ಕಡೆ ಪಿಂಡ ಹಾಕ್ಸೋದು ಯಾವಾಗ? ಈಗಲೇ ಮದುವೆ ಹುಡುಗಿ ನೋಡಿ ಗರ ಬಡ್ದಂಗೆ ನಿಂತ್ಕೊಂಡ್ಬಿಟ್ರೆ ಆಮೇಲೆ ಎಲ್ಲ ಇದ್ದಿದ್ದೆ. ಮೊದಲು ಜೀರಿಗೆ ಬೆಲ್ಲ ಹಾಕಿ. ನೀನೇನು ಅಳ್ತಾ ಇದೆಯಾ? ಚೆ ಮದುವೆ ದಿವಸ ಯಾರಾದ್ರೂ ಅಳ್ತಾರ? ಕಂಡೋಡ್ಸ್ಕೋ. ನಗ್ನಗ್ತಾ ಇರಬೇಕು. ಲಕ್ಷಣವಾಗಿ ಹಾರ ಹಾಕೋಬೇಕು. ಹಾಗೆ ಬೇಡ, ನನ್ ಬಿಟ್ಬಿಡಿ. ನನ್ನ ಲೈಫ್ ಹಾಳಾಗಿ ಹೋಗತ್ತೆ. ಏನಂದೆ? ಮದುವೆ ಮಾಡ್ಕೊಂಡ್ರೆ ಲೈಫ್ ಹಾಳಾಗತ್ತಾ? ನನ್ನ ಮಗನಿಗೆ ಏನು ಕಡಿಮೆ ಅನ್ಕೊಂಡೆ? ಅವನ್ನ ಮದುವೆ ಮಾಡ್ಕೊಂಡ್ರೆ ನಿನ್ನ ಸ್ವರ್ಗದಲ್ಲಿ ಇರಿಸ್ತಾನೆ. ಆಕಾಶ್, ಆಕಾಶ್, ಕೇಳಿದ್ಯಾ ಅವಳು ಹೇಳಿದನ್ನ? ನಿನ್ನ ಮದುವೆ ಮಾಡ್ಕೊಳ್ಳಲ್ವಂತೆ. ನೋಡು ನೋಡು ಎಷ್ಟು ಚೆನ್ನಾಗಿದ್ದಾನೆ. ಬೇಡ, ನನ್ಗೇನು ಮಾಡಬೇಡಿ. ದಯವಿಟ್ಟು ನನ್ನ ಬಿಟ್ಬಿಡಿ. ಅಯ್ಯೋ, ನೀನು ಬಿಟ್ಬಿಡ್ತೀನಿ. ಇನ್ನೇನು ಮದುವೆ ಆಗ್ಬೇಕು ಅಷ್ಟೇ. ಸರಿ, ಆಕಾಶಲ್ಲಿ ಹೋದ? ಮುಹೂರ್ತ ಮೀರಿ ಹೋಗ್ತಿದೆ. ಏನ್ ಮಾಡ್ಲಿ? ಆಕಾಶ್ ಪರವಾಗಿ ನಾನೇ ನನ್ನ ತಾಳಿ ಕಟ್ಬಿಡ್ತೀನಿ. ಹಾಗೆ ಹಾಗೆ ಕೂತಿರು, ಹಾಗೆ ಕೂತಿರು. ನೋಡಿದ್ಯಾ? ಇವತ್ತಿಂದ ನೀನು ಆಕಾಶ್ ಗಂಡ ಹೆಂಡ್ತಿ. ನೀನು ನನ್ನ ಸೊಸೆ. ಕಾಪಾಡಿ, ಕಾಪಾಡಿ. ಪ್ರಿಯಾ, ನೀವಾ? ಏನಿದೆಲ್ಲ? ಗಿರಿ, ನಾನು ಆಮೇಲೆಲ್ಲ ಹೇಳ್ತೀನಿ. ಮೊದಲು ಕಟ್ಬಿಚ್ಚಿ, ಬೇಗ ಬಿಚ್ಚಿ ಬಿಚ್ಚಿ ಗಿರಿ. ಪ್ರಿಯಾ, ಏನಿದೆಲ್ಲ? ಇವ್ರಾಕಿಲ್ಲಿ ಕರ್ಕೊಂಬಂದ್ರು? ಗಿರಿ, ಇವರು ಆಕಾಶ್ ತಂದೆ ಶಿವಾನಂದ್. ಓ ಮೈ ಗಾಡ್, ಇವ್ರು ಶಿವಾನಂದ? ಹೌದು ಗಿರಿ, ಇವತ್ತು ನನ್ನ ಮದ್ವೆ. ಇವತ್ತು ನಿಮ್ಮ ಮದ್ವೆ? ಹೌದು, ನಾನು ಗೌರಿ ಪೂಜೆಗೆ ಹೋಗ್ತಾ ಇದ್ದೆ. ಯಾವ್ದೋ ಹೆಂಗ್ಸ್ ಹತ್ರ ಹೇಳಿ ಯಾವ ಮನಸ್ಸಿ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಮಗನ್ ಪರವಾಗಿ ಇವರೇ ತಾಳಿ ಕಟ್ತೀನಿ ಅಂತ ನನಗಾಗ್ಲಿಂದ ಹಿಂಸೆ ಮಾಡ್ತಾ ಇದ್ರೆ.
ಹೇಳಿದ್ರಲ್ಲ ಮತ್ತೆ ನನ್ನ ಕಾಪಾಡಿಗಿರಿ. ಸರಿ, ಸರಿ. Immediate ಆಗಿ ನಾನು ಮನೆಗೆ ಹೋಗೋಣ. ಚೌಕಿ ಹತ್ರ ಹೋಗ್ಬೇಕು. ಹೇ, ತಪ್ಪಿಸ್ಕೊಂಡು ಹೋಗ್ತಿದ್ಯಾ? ನಾನ್ ನಿನ್ ಬಿಡಲ್ಲ ಕಣೆ. ನೀನ್ ಎಲ್ಲಿ ಹೋದ್ರು ನಾನು ನಿನ್ ಬಿಡಲ್ಲ. ಬರ್ತೀನಿ ಬರ್ತೀನಿ. ಸುಲಗ್ನ ಸಾವಧಾನ, ಸಮುಹೂರ್ತ ಸಾವಧಾನ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ, ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ಸುಲಗ್ನ ಸಾವಧಾನ, ಸಮುಹೂರ್ತ ಸಾವಧಾನ, ಶ್ರೀಲಕ್ಷ್ಮೀನಾರಾಯಣ ಧ್ಯಾನ ಸಾವಧಾನ. ಗಟ್ಟಿಮೇಳ ಗಟ್ಟಿಮೇಳ. ನಿಲ್ಸಿ. ಏನಮ್ಮ ಇದೆಲ್ಲ? ಹೇಳ್ದೆ ಕೇಳಿದೆ ಎಲ್ಲೋಗಿದ್ದೆ? ಎಲ್ಲೋಗಿದ್ದೆ ಪ್ರಿಯಾ ನೀನು? ಬೇಗ ಹೇಳಮ್ಮ. ಡ್ಯಾಡ್, ಮಾಮ್, ನಾನು ಇಲ್ಲಿಗೆ ಬಂದಿದ್ದೆ ಒಂದು ದೊಡ್ಡ ಸಾಹಸ. ನಿಮ್ಗೆಲ್ಲ ಆಮೇಲೆ ಹೇಳ್ತೀನಿ. ಏನ್ ಶ್ರೀಕಾಂತ್, ಎಂತ ಗಂಡ್ಸ ನೀವು? ಇಷ್ಟೆಲ್ಲ ನಾಟಕ ನಡೀತಾ ಇದ್ರು ನೋಡ್ಕೊಂಡು ಸುಮ್ನೆ ಕೂತಿದ್ದೀರಲ್ಲ, ನಾಚಿಕೆ ಆಗಲ್ವಾ ನಿಮ್ಗೆ? ನಿಮ್ಗೆ ಹೆಂಡತಿ ಅಂತ ಯಾವುದೇ ಹೆಣ್ಣನ್ ಪಕ್ಕದಲ್ಲಿ ಕೂರ್ಸಿದ್ರು ನಡೆಯುತ್ತೆ ಅಲ್ವಾ? ನಿಮ್ಗೆ ನಿಮ್ದೇ ಆದ ಆಯ್ಕೆ ಇರೋ ಶ್ರೀಕಾಂತ್. ನಿಮ್ಮನ್ನ ಇಷ್ಟಪಟ್ಟು ಮದ್ವೆ ಆಗ್ತೀನಿ ಅಂತ ಬಂದ್ ಹುಡುಗಿ ನಾನು. ಮದ್ವೆ ಮನೇಲಿ ನಾನು ಕಾಣ್ತಿಲ್ಲ ಅಂದ್ರೆ ಎಲ್ಲರ ತರ ಓಡ್ ಹೋಗಿದ್ದೀನಿ ಅಂತ ಡಿಸೈಡ್ ಮಾಡ್ಬಿಡೋದಾ? ನನ್ಗೋಸ್ಕರ ಹುಡುಕ್ಬೇಕು ತಾನೆ? ಲೈಫಲ್ಲಿ ಫಸ್ಟ್ ಟೈಮ್ ನೀವು ಪ್ರೀತಿಸಿದ ಹುಡುಗಿನ ನೀವು ಮಿಸ್ ಮಾಡ್ಕೋತಾ ಇದ್ರಿ ಅಂತ ನಿಮ್ಗೆ ಅನಿಸ್ಲೇ ಇಲ್ವಾ? ಗಂಡಸರು ನಿಮ್ ಹಣೆ ಬರನೇ ಎಷ್ಟು. ಪಕ್ಕದಲ್ಲಿ ಒಂದು ಹೆಣ್ಣು ನಾಯಿನೋ ಕತ್ತೆನ ತಂದು ಕೂರ್ಸಿದ್ರು ತಾಳಿ ಕಟ್ಬಿಡ್ತೀರಾ ಅಲ್ವಾ? ಏ ಮಧು, ಸ್ನೇಹಿತೆ ಇಷ್ಟಪಟ್ಟು ಹುಡುಗನ್ ಜೊತೆ ತಾಳಿ ಕಟ್ಸ್ಕೊಳಕ್ಕೆ ಕುತ್ತಿಗೆ ಉದ್ದ ಮಾಡ್ಕೊಂಡು ಕೂತಿದೀಯಲ್ಲ, ನಾಚಿಕೆ ಆಗಲ್ವಾ ನಿನ್ಗೆ? ಅದಕ್ಕೆ ನಿನ್ ಬಾಯ್ ಫ್ರೆಂಡ್ ನಿನ್ಗೆ ಕೈ ಕೊಟ್ಟಿರೋದು. ಏಯ್, ಇನ್ನು ಏನೇ ನೋಡ್ತಾ ಕೂತಿದ್ಯಾ? ಏನ ಮೇಲೆ? ಮಾಮ್, ಡ್ಯಾಡ್, ಬನ್ನಿಲಿ. ರೀ ಪುರೋಹಿತ್ರೆ, ಮಂತ್ರ ಹೇಳಿ. ಏನಮ್ಮ ಇಲ್ಲೇನ್ ನಡೀತಾ ಇದೆ ಅಂತಾನೆ ಅರ್ಥ ಆಗ್ತಾ ಇಲ್ಲ. ಪುರೋಹಿತ್ರೆ, ನಿಮ್ ಮಂತ್ರ ಯಾರಿಗಾದ್ರೂ ಅರ್ಥ ಆಗತ್ತಾ? ಇಲ್ಲ ತಾನೆ? ಇದು ಹಾಗೆ, ತಲೆ ಕೆಡ್ಸ್ಕೋಬೇಡಿ. ನಾನೇ ಮದ್ವೆ ಹುಡುಗಿ, ಮಂತ್ರ ಹೇಳಿ. ಆಯ್ತಮ್ಮ, ಯಾರು ಯಾರಿಗೆ ತಾಳಿ ಕಟ್ಟಿದ್ರೆ ನನಗೇನು, ನನಗ್ ಬರೋಂಥ ದಕ್ಷಿಣೆ ಬಂದ್ರೆ ಆಯ್ತು. ತಾಳಿ ತಗೊಳಯ್ಯ ಪರಮಹಾಸಯ. ಗಟ್ಟಿ ಮೇಳ ಗಟ್ಟಿ ಮೇಳ.
ಮಧು, ನಾನು ಒಂದು ಹೆಣ್ಣು. ನಿನ್ನ ಮನಸ್ಥಿತಿ ಏನು ಅಂತ ನನಗೂ ಅರ್ಥ ಆಗತ್ತೆ. ಸಮಾಧಾನ ಮಾಡ್ಕೊ. ದರ್ ಆರ್ ಟೂ ಮೆನಿ ಸ್ಲಿಪ್ಸ್ ಬಿಟ್ವೀನ್ ಅ ಕಪ್ ಆ್ಯಂಡ್ ಅ ಲಿಪ್ ಅಂತಾರೆ. ನಮ್ಗೇನು ಲಭ್ಯ ಇರುತ್ತೋ ಅದೇ ಸಿಗೋದು. ಅದನ್ನೇ ನಾವು ಪಾಲಿಗೆ ಬಂದಿದ್ದ ಪಂಚಾಮೃತ ಅನ್ನೋದು. ಪ್ರೀತಿ ತಾನಾಗೆ ಆಗೋದು, ಅದು ಕಿತ್ಕೊಳ್ಳೋದಲ್ಲ. ಎಲ್ಲ ಒಳ್ಳೇದಾಗತ್ತೆ ಮನು. ಹಳೆದನ್ನೆಲ್ಲ ಮರೆತು ಹೊಸ ಬದುಕನ್ನ ಶುರು ಮಾಡು. ನೋಡ್ರಪ್ಪ, ಇಲ್ಲಿಗೆ ನನ್ನ ಕೆಲಸ ಎಲ್ಲ ಮುಗೀತು. ನೀವಿಬ್ಬರೆದ್ದು ಹಿರಿಯರ ಆಶೀರ್ವಾದ ಎಲ್ಲ ತಗೊಳ್ಳಿ. ಆಮೇಲೆ ಆರ್ತಕ್ಷತೆ ಅದು ಇದು ಎಲ್ಲ ಮುಗಿಸ್ಕೊಳ್ಳಿ. ಅಷ್ಟೊತ್ತಿಗೆ ಒಂದು ತಿಥಿ ಮುಗಿಸ್ ಬಂದ್ಬಿಡ್ತೀನಿ. ಆಮೇಲೆ ಲಾಜಾವೋಮ ಮಾಡಿದ್ರೆ ಆಯ್ತು. ಬರ್ಲಾ? ಒಳ್ಳೇದಾಗ್ಲಿ. ಇವತ್ತು ನಾನು ಇಲ್ಲಿಗೆ ಸೇಫಾಗಿ ಬಂದಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣ ಒಬ್ಬ ವ್ಯಕ್ತಿ. ಅವ್ರು ಇಲ್ಲದೆ ಹೋಗಿದ್ದಿದ್ರೆ ನನ್ನ ಪಾಲಿಗೆ ಈ ಮದುವೆ ಮರ್ಚಿಕೆ ಆಗೋಗ್ತಿತ್ತು. ನನ್ನ ಲೈಫ್ ಅಪ್ರೋಟ್ ಆಗೋಗ್ತಿತ್ತು. ಅವರು ನಿಮ್ಮೆಲ್ಲರಿಗೂ ಪರಿಚಯ ಮಾಡ್ಕೊಡೋದಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಗಿರಿ, ಯಾಕಲ್ಲೇ ನಿಂತಿದ್ದೀರಾ? ಬನ್ನಿ. ನಮಸ್ಕಾರ. ನಮಸ್ಕಾರ. ಗಿರಿ, ನೀನಾ? ಹೌದು ಕನಕ. ಹ್ಞೂ ಅಕ್ಕ, ಯಾವನೋ ಹುಚ್ಚ ಬಂದು ನನ್ಗೆಲ್ಲೋ ಒಂದ್ ಕಡೆ ಕೂಡ ಹಾಕೊಂಡಿದ್ದ. ಅಷ್ಟೊತ್ತಿಗೆ ಗಿರಿ ಬಂದು ನನ್ನ ಸೇವ್ ಮಾಡಿದ್ರು. ತುಂಬಾ ಥ್ಯಾಂಕ್ಸ್ ಗಿರಿ. ಒಂದು 5 ನಿಮಿಷ ಲೇಟ್ ಆಗಿದ್ರು ನಮ್ಮ ಪ್ರಿಯಾ ಇಷ್ಟಪಡೋ ಹುಡುಗ ಕೈ ತಪ್ಪು ಹೋಗ್ತಾ ಇದ್ರು. ಹೌದು ಗಿರಿ, ನಾನು ನಿಮಗೆ ತುಂಬಾ ತೊಂದರೆ ಕೊಟ್ಬಿಟ್ಟೆ. ಇವನ್ ನಿಮ್ಮಲ್ಲಿ ಅಟ್ಯಾಕ್ ಕೂಡ ಮಾಡಿಸ್ಬಿಟ್ಟೆ. ಆದ್ರೆ ನೀವು ಅದನ್ನೆಲ್ಲ ಮರೆತು ನನ್ನ ಸೇವ್ ಮಾಡಿದ್ರಿ. ಲೈಫ್ ಲಾಂಗ್ ನಾನು ನಿಮಗೆ ಚಿರಋಣಿಯಾಗಿರ್ತೀನಿ. ಹೌದಪ್ಪ ಗಿರಿ, ನನ್ನ ಮಗಳಿಗೆ ಹೊಸ ಬದುಕು ಕೊಟ್ಟಿದ್ಯಾ. ಈ ಮದುವೆ ನಿಂತು ಹೋಗಿ ಅವಮಾನ ಆಗಿದ್ದಿದ್ರೆ ನಾವು ತಲೆ ಎತ್ಕೊಂಡು ತಿರ್ಗಾಡಕ್ಕಾಗ್ತಿರ್ಲಿಲ್ಲ. ನಿನ್ನಿಂದ ನಮಗೆ ದೊಡ್ಡ ಉಪಕಾರ ಆಯಿತು. ಇದರಲ್ಲಿ ಹೆಚ್ಚುಕಾರಕ್ಕೆ ಏನಿಲ್ಲ. ನನ್ನ ಕರ್ತವ್ಯ ನಾನು ಮಾಡಿದ್ದೀನಿ. ಕನಕ ನನ್ನ ಆತ್ಮೀಯ ಸ್ನೇಹಿತೆ. ಇದು ನಮ್ಮನೆ ಮದುವೆ. ನಿಂತೋಗ್ಲಿಲ್ಲ ಅನ್ನೋ ಸಮಾಧಾನ ನನಗಿದೆ. ಗಿರಿ, ನನ್ನ ಪ್ರಿಯಾನ ನನಗೆ ವಾಪಸ್ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್. ಶ್ರೀಕಾಂತ್, ವಿಶ್ ಯು ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಏ ಗಿರಿ, ಊಟ ಮಾಡ್ಕೊಂಡು ಹೋಗೋ. ಹಾಗೆ ಆಗಲಿ ಕನಕ. ಹೇ, ನೀನ್ ಇಲ್ಲಿದ್ಯಾ? ಬಾರೇ, ಬಾ. ನನ್ನ ಮಗ ಬರ್ತಾನೆ. ಬಾ ಬಾ.